Bruni. गुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरिः ओम्। कल्याणाद्भुतगात्राय कमिदार्थप्रदायिने श्रीमद्वेङ्कटनाथाय श्रीनिवासाय ते नमः। हयग्रीव हयग्रीव हयग्रीवेद्यो वदेत् तस्य निसरते वाणी जगन्कन्या प्रभागवत् अभ्रमं बङ्गरहितं अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैः वक्ष्यैर्माणैरखण्डितैः गुरुभावं व्यञ्जयन्ती भातिश्री जयतीर्थवाक् अत्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादिसद्गुणौकाकराणकं वादिराजगुरुं वन्दे हयग्रीवपदाश्रयान् भक्तानां मानसाम्भोजभाणवे कामधेनवे नमतां कल्पतरवे जयीन्द्रगुरवे नमः। प्रणमत्कामधेनुं च भजस्वरतरूपमं श्रीभावबोधकृत्पादचिन्तामणिम् उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಹೋದ ವಾರ ನಾವು ಮುಗಿದಿದ್ದೇವಲ್ಲ, ಹೋದ ವಾರ ವಿಜಯದಾಸರ ಚರಿತ್ರೆ ನೋಡ್ತಾ ಇದ್ದೆವು, ಸರಿಯಾ? ಸರಿ, ಯಾಪಗದೆ ವಿಜಯದಾಸರು ಉಳಿದ ಭಾಗನ ಕವರ್ ಮಾಡಿರ್ತಾನೆ. ಆಮೇಲೆ ನಾವು ಫುಲ್ ರಿವಿಷನ್ ಮಾಡೋಣ. ಇತ್ತು ಜನ ಯಾರು ಇಲ್ಲ, ತುಂಬಾ ಕಮ್ಮಿ ಆದಾರಲ್ವಾ? ಸರಿ. ಸಾಕಿ ಕೇಶವರಾಯರ ಚರಿತ್ರೆ ನೋಡ್ಬಿಟ್ಟೇವಲ್ಲ. ಅವ್ರ ಮಗನಿಗೆ ಬಂದು ಅಪಮೃತ್ಯು ಬಂದಿತ್ತು. ಆಗ ಬಂದು ವಿಜಯದಾಸರು ಏನ್ ಮಾಡಿದರು, ತನ್ನ ಆಯುಸ್ಸಿನಲ್ಲಿ ಒಂದು ಭಾಗವನ್ನ ಅವರಿಗೆ ದಾನವಾಗಿ ಕೊಟ್ರು. ಯಾಪಗದೆಯಪ್ಪ, ಯಾರ್ಯಾರು ಬಂದಿದ್ರು ಹೋದ ಕ್ಲಾಸ್ ವಿಜಯದಾಸರ ಚರಿತ್ರೆ? ಅಂಬರಣಿ, ಕೌಶಿಕ್, ಮದ್ವೇಷ ಮೂರು ಬಂದ್ರೆ ಇದ್ರಾ? ನಾವು ಮಿಚ್ಚ ಭಾಗ ಏನಂದ್ರೆ ಇದು ನೋಡೋಣ. ಅವರು ಕಲ್ಲೂರು ಸುಬ್ಬಣ್ಣದಾಸರು, ಅವರ ಚರಿತ್ರೆ. ಸರಿ, ಕಲ್ಲೂರು ಸುಬ್ಬಣ್ಣದಾಸರು ಯಾರು? ಅವರು ದೊಡ್ಡ ಸುಧಾ ಪಂಡಿತರಾಗಿದ್ದರು, ಸರಿಯಾ? ಅವರು ಒಂದು ಸಮಯದಲ್ಲಿ ಏನ್ ಮಾಡಿದ್ರು ಅಂದ್ರೆ ನ್ಯಾಯ ಸುಧಾ ಮಂಗಳವನ್ನು ಮಾಡ್ತಾ ಇದ್ರು. ನ್ಯಾಯ ಸುಧಾವಿಗೆ ಮಂಗಳ ಮಾಡಬೇಕು ಅಂತ ಹೇಳಿದಾಗ ಆ ಕಲ್ಲೂರು ಎಂಬಾದ ಅವರ ಊರು. ಕಲ್ಲೂರು ತಿಳಿಯಾದ ನಿಮಗೆ? ಮಂತ್ರಾಲಯ ಹತ್ತಿರ ಕಲ್ಲೂರು, ಅಲ್ಲಿ ಏನಿದೆ? ವೆಂಕಟರಮಣ ದೇವರು ಮಹಾಲಕ್ಷ್ಮಿ ಗುಡಿ ಇದೆ, ಕಲ್ಲೂರು ಮಹಾಲಕ್ಷ್ಮಿ. ಆ ಕಥೆ ತಿಳಿಯಾದ ನಿಮಗೆ? ಕಲ್ಲೂರು ಮಹಾಲಕ್ಷ್ಮಿ ಕಥೆ ಡೀಟೇಲ್ ನೋಡೋಣ. ಆನೆ ಕಲ್ಲಿನಲ್ಲಿ ಮಹಾಲಕ್ಷ್ಮಿ ಉದ್ಭವಿಸಿದ ಒಂದು ಕಥೆ ಅಲ್ಲಿ ಇದೆ. ಸಾಲೆ ಕಂಡ್ರಿ ಮಹಾಲಕ್ಷ್ಮಿ ಅಲ್ಲಿ ಬಂದಿದ್ದಾಳೆ ಪ್ರತ್ಯಕ್ಷವಾಗಿ, ಅದುವೇ ಕಲ್ಲೂರು ಮಹಾಲಕ್ಷ್ಮಿ. ಆ ಕಲ್ಲೂರು ಎಂಬ ಊರಿನಲ್ಲಿರೋ ಅವ್ರ ತರ ಸುಬ್ಬಣ್ಣಾಚಾರ್ಯರು, ಅವ್ರ ಹೆಸರೇನು? ಸುಬ್ಬಣ್ಣಾಚಾರ್ಯರು ಅಂತ. ಅವ್ರು ನ್ಯಾಯ ಸುಧಾ ಪಂಡಿತರಾಗಿದ್ರು. ಸುಧಾ ಮಂಗಳ ಮಾಡಬೇಕು ಅಂತ ಹೇಳಿದಾಗ ಅನುವಾದ ಮಾಡಲಕ್ಕಾಗಿ ಒಂದು ದೊಡ್ಡ ಅರೇಂಜ್ಮೆಂಟ್ ಮಾಡಿದ್ರು ಮಂಗಳ ಕಾರ್ಯಕ್ರಮಕ್ಕಾಗಿ. ಆ ಮಂಗಳ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರು. ಆಗ ವಿಜಯದಾಸರನ್ನ ಕರೆಸಿದ್ರು. ವಿಜಯದಾಸರು ಅಲ್ಲಿ ಬಂದರು. ಬಂದಾಗ ಅವರು ಏನು ಅಂದ್ರೆ ಮನಸ್ಸೊಳಗ ಒಂದು ಚಿಕ್ಕ ಒಂದು ಅಲಕ್ಷ್ಯ ಇತ್ತು. ದಾಸರಾಗಿರುವವರಿಗೆ ಏನು ಒಂದು ಈ ಸುಧಾ ಮಂಗಳದಲ್ಲಿ ಏನು ದೊಡ್ಡ ವಿಷಯ ತಿಳಿದಿರೋತ್ತೆ ಹಂಗಂತ. ಅದೇ ಸಮಯದಲ್ಲಿ ಏನಾಗಿತ್ತು, ಅಲ್ಲಿ ಆ ಒಂದು ಮನೆಯಲ್ಲಿ 1000 ಜನಕ್ಕೆ ಎಲ್ಲರಿಗೂ ಒಂದು ಸ್ವೀಟ್ ಮಾಡಬೇಕು. ಮಡ್ಡಿಗೆ ಅಂತ ಒಂದಿದೆ. ಏನಸರು? ಮಡ್ಡಿಗೆ ಅಂತ ಒಂದು ಸ್ವೀಟ್ ಇದೆ, ತಿಳಿಯದ? ಟೇಸ್ಟ್ ಮಾಡಿದ್ರ ಮಡ್ಡಿಗೆ ಎಂಬುದು? ಹೋಳಿಗೆ ತರವೇ ಮಡ್ಡಿಗೆ ಅಂತ. பொதுவாக ಜನರೆಲ್ಲ ಏನ್ ಮಾಡೋರಂದ್ರೆ ಈ ಸುಧಾ ಮಂಗಳ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಮಡ್ಡಿಗೆ ಮಾಡುವಂತಹದ್ದು ಒಂದು ಸಂಪ್ರದಾಯವಾಗಿದೆ.
ಆ ಮಡ್ಡಿಗೆ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದಾಗ ಮಡ್ಡಿಗೆ ಮಾಡುವಂತ ಕುಕ್ ಸ್ಪೆಷಲಿಸ್ಟ್ ಆತು ಬರಲ್ಲ ಅಲ್ಲಿ. ಸ್ಪೆಷಲ್ ಕುಕ್ ಅಡಿಯವರು ಬರಲಿಲ್ಲ. ಆಗ ಏನ್ ಮಾಡಿದ್ರು, ವಿಜಯದಾಸರತ್ತಲ್ಲಿ ಹೇಳಿ ನೀವೇ ಮಾಡಬೇಕು, ಮಾಡ್ತೀರಾ ಅಂತ ಕೇಳಿದ್ರು. ವಿಜಯದಾಸರು ಅವರದ್ದ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಿಗಿರ ಒಂದು ಮಹಿಮೆ ಏನು ಅಂತ ಕೇಳಿದರೆ, ಅವರು ಏನೊಂದು ಸಮಯಲಿನೂ ಕೂಡ ಏನನ್ನೂ ಕೂಡ ಮಾಡ್ಲಕ್ಕ ಸಾಧ್ಯ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕಿಂಬತ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಕ ಪ್ರಭು ಅಂತ ಎಲ್ಲ ಕಾರ್ಯನೂ ಮಾಡ್ಲಕ್ಕ ಸಾಧ್ಯವಾಗಿದೆ. ಯಾತಕ್ಕೆ? ಹನುಮಂತನ ಉಪಾಸನೆ ಅವರು ಮಾಡ್ತಾ ಇದ್ರು. ಅದರಿಂದ ಅವರಿಗೆ ಅದು ಸಾಧ್ಯವಾಗಿತ್ತು. ಸರಿಯಾ? ಹಾಗೇನ್ ಮಾಡಿದರು, ಕಲ್ಲೂರು ಸುಬ್ಬಣ್ಣಾಚಾರ್ಯರು ವ್ಯಾಸ ವಿಠಲದಾಸರು ಅಂತ ಅವರಿಗೆ ಹೆಸರು. ಅವರೇನ್ ಮಾಡಿದರು, ಈ ಮಡ್ಡಿಗೆ ಪದಾರ್ಥವನ್ನ ತಯಾರು ಮಾಡ್ಲಕ್ಕೆ ಇವ್ರನ್ನ ಹೇಳಿದ್ರು. ವಿಜಯದಾಸರು ಏನ್ ಮಾಡಿದರು, ಇಷ್ಟು ಸಾವಿರಾರು ಜನಗಳಿಗೆ ಒಂದು ಅಲ್ಪ ಕಾಲದಲ್ಲಿ ಮಡ್ಡಿಗೆ ತಯಾರು ಮಾಡಿದ್ರಂತೆ. ಮಾಡಿ ಮುಡಿಸಿ ಬಂದು ಕೂತಿದ್ದಾರೆ ಅವರು. ಅವರಿಗೆ ಆಶ್ಚರ್ಯವಾಗಿತ್ತು, ಏನು ಇಷ್ಟು ಜನರಿಗೆ ಹೆಂಗ ಮಾಡಿದರು ಅಂತ. ಎಲ್ಲ ಮುಡಿಸಿ ಬಂದು ಕೂತಿದ್ರು. ಏನ್ ಮಾಡಿದ್ರು, ವಿಜಯದಾಸರನ್ನ ಅದೇ ಸಮಯದಲ್ಲಿ ಅನುವಾದ ಮಾಡ್ತಾ ಇದ್ರು. ನ್ಯಾಯ ಸುಧಾವಿಗೆ ಒಂದೊಂದು ಶಬ್ದಕ್ಕನ್ನು ಒಂದು ಚಿಂತ ಮಾಡುತ್ತಾ ಅರ್ಥವನ್ನು ಹೇಳ್ತಾ ಇದ್ರು. ಆಗ ಕಲ್ಲೂರು ಸುಬ್ಬಣ್ಣಾಚಾರ್ಯರಿಗೆ ಒಂದು ಸಮಯದಲ್ಲಿ ಒಂದು ಶಬ್ದಕ್ಕೆ ಹೆಂಗ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಚಿಂತನೆ ಮಾಡ್ತಾ ಇರಾವೇಳೆ, ಅದೇ ಸಮಯದಲ್ಲಿ ಇಲ್ಲಿ ಏನ್ ಮಾಡಿದ್ರು, ಆ ಮನೆಯಲ್ಲಿ ನೀರು ತಗೊಂಡ್ಬಂದು ತುಂಬಿಸುವ ಒಬ್ಬ, ಅವನಿಗೆ ಏನು ಗೊತ್ತಿಲ್ಲ, ಅಕ್ಷರಗಳು ಗೊತ್ತಿಲ್ಲ ಅಂತ ಒಬ್ಬನೇನ ಮೇಲೆ ಏನ್ ಮಾಡಿದ್ರು, ವಿಜಯದಾಸರು ಬಂದು ಅವನ ತಲೆ ಮೇಲೆ ಕೈ ಇಟ್ರು. ಅವನ ತಲೆ ಮೇಲೆ ಕೈ ಇಟ್ಟ ಕ್ಷಣ ಆ ನ್ಯಾಯಸುಧಾವಿಗೆ ಏನೊಂದು ಶಬ್ದಕ್ಕೆ ಅನುವಾದ ಮಾಡಬೇಕು, ಆ ಶಬ್ದಕ್ಕೆ ಆ ಒಂದು ನೀರು ತಗೊಂಡ್ಬಂದು ಹಾಕುವ ಏನ್ ಮಾಡಿದ್ದಾರೆ, ಫುಲ್ ಅರ್ಥ ಗಡ 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 ತೆಲುಗು. ಭಾರಿ ಆಶ್ಚರ್ಯವಾಗಿತ್ತು, ಇದೇಂಗ ಸಾಧ್ಯ, ಇದೇಂಗ ಸಾಧ್ಯವಾಗಿತ್ತು ಅಂತ. ಆಗ ಅವರಿಗೆ ಕಲ್ಲೂರು ಸುಬ್ಬಣ್ಣಾಚಾರ್ಯರ ತಿಳಿತು, ಓ ವಿಜಯದಾಸರ ಸ್ಪರ್ಶ ಅವ್ರು ಮುಟ್ಟಿದ್ದೊಂದು ಟಚ್ ಮಾಡಿದ್ದಿಂದಲೇ ಏನಾಗಿತ್ತು, ಒಂದು ತಿಳಿಯದೇ ಇದ್ದವರಿಗೆ ಅಷ್ಟು ಪ್ರಭಾಗವಾಗಿ ನ್ಯಾಯಸುಧಾ ಮಾತಾಡಿದ್ರು. ಅವರ ತಲೆ ಮೇಲೆ ಕೈ ತೈದ ಕ್ಷಣ ನಿಂತೋಯ್ತು, ಅವ್ರಿಗೆ ಏನು ಗೊತ್ತಿಲ್ಲ. ಆಗ ವಿಜಯದಾಸರ ಮಹಿಮೆಯಲ್ಲಿ ತಿಳಿದೋಯ್ತು. ಏನ್ ಮಾಡಿದ್ರು, ಬಂದು ನೇರಾಗಿ ಬಂದು ನಮಸ್ಕಾರವನ್ನು ಮಾಡಿ, ನಮಗೆ ಒಳ್ಳೆ ವಿಷಯಗಳನ್ನ ಹೇಳಬೇಕು, ನನ್ನ ದಾಸನಾಗಿ ಮಾಡಿಕೊಳ್ಳಬೇಕು, ನನಗೆ ದಾಸ ದೀಕ್ಷೆ ಮಾಡಬೇಕು. ಯಾತಕ್ಕೆ, ಇಷ್ಟು ನ್ಯಾಯಸುಧಾ ಓದಿದ್ರೂ ಕೂಡ ಈ ವಿಜಯದಾಸರಿಗಿರುವಂತಹ ಜ್ಞಾನ ನಮಗ ಆಡಿಲ್ಲ. ಅದರಿಂದ ಏನ್ ಮಾಡಬೇಕು, ಇದು ದಾಸ ದೀಕ್ಷೆಯಿಂದ ಅಪರೋಕ್ಷ ಜ್ಞಾನಿಗಳಿಗಿರುವಂತಹ ಜ್ಞಾನವೇ ಬೇರೆ ಅಂತ ಹೇಳಿ ಅವರಲ್ಲಿ ನಮಸ್ಕಾರ ಮಾಡಿ ಅವರಿಗೆ ದಾಸ ದೀಕ್ಷೆಯನ್ನು ಕೊಡು ಅಂತ ಹೇಳಿದಾಗ ಅವರಿಗೆ ವ್ಯಾಸ ವಿಠಲ ದಾಸರು ಅಂತ ಅಂಕಿತವನ್ನು ಕೊಟ್ಟರು. ಏನದು, ವ್ಯಾಸ ವಿಠಲ ದಾಸರು, ವ್ಯಾಸ ವಿಠಲ ಅಂತ ಮುದ್ರೆ. ಅವರಿಗೇನು ಮುದ್ರೆ, ವ್ಯಾಸ ವಿಠಲ ಅಂತ ಒಂದು ಮುದ್ರೆ. ಆ ಮುದ್ರೆಯಿಂದ ಅಂಕಿತವನ್ನು ಕೊಟ್ರು. ಅದರಿಂದ ಅವರೇನ್ ಮಾಡಿದ್ರು, ಕಲ್ಲೂರು ಸುಬ್ಬಣ್ಣದಾಸರು ವಿಜಯದಾಸರ ಮೇಲೆ ಕವಚ ಅಂತ ಮಾಡಿದ್ದಾರೆ. ವಿಜಯದಾಸರ ಮೇಲೆ ಕವಚ ಅಂತ ಮಾಡಿದ್ದಾರೆ. ಆ ಕವಚಕ್ಕೆ ಹೆಸರೇನು, ವಿಜಯದಾಸರ ಕವಚ. ಮಾಡಿದ್ಯಾರು, ವ್ಯಾಸ ವಿಠಲ ದಾಸರು, ಇಲ್ಲ ಕಲ್ಲೂರು ಸುಬ್ಬಣ್ಣದಾಸರು, ಸುಬ್ಬಣ್ಣಾಚಾರ್ಯರು. ಅದು ತಾನೆ ನೆಕ್ಸ್ಟ್ ನಾವು ನೋಡುತ್ತೇವೆ. ವಿಜಯದಾಸರ ಈ ಚರಿತ್ರ ಆದ ಮೇಲೆ ವಿಜಯದಾಸರ ಕವಚ ಮೂಲ, ಆ ಫುಲ್ ಕವಚವನ್ನು ಹೆಂಗ ನಾವು ಸುಂದರಕಾಂಡ ಹೇಳಿದೆವು ಅದೇ ರೀತಿಯಲ್ಲಿ ಇದನ್ನ ಪಾಠ ಮಾಡೋಣ. ಅದಕ್ಕೆ ಅರ್ಥನು ಈಗ ನೀವು ಕಥೆ ಫುಲ್ಲ ಕೇಳಿದ್ದೀರಿ. ಆಗ ವಿಜಯದಾಸರ ಕವಚ ಕೇಳಾವೇಳೆ ಅಲ್ಲಲ್ಲಿ ಅವರು ವಿಜಯದಾಸರ ಮಹಿಮೆ ಹೇಳಾವೇಳೆ ಅದು ಯಾತಕ್ಕ ಆ ಲೈನ್ ಅವರು ಹೇಳ್ತಾರೆ, ಯಾತಕ್ಕ ಆ ಒಂದು ಮಹಿಮೆಯನ್ನು ಅವರು ಹೇಳ್ತಾರೆ ಅಂತ ಹೇಳಿದಾಗ ಅಲ್ಲಿ ಕಥೆ ಹೇಳೋದಿಲ್ಲ. ಅವರು ವಿಜಯದಾಸರ ಮಹಿಮೆ ಮಟ್ಟ ಹೇಳ್ತಾ ಬರ್ತಾರೆ. ಆ ಮಹಿಮೆ ನಮಗೆ ಯಾತಕ್ಕೆ ಎಂಬುದನ್ನ ಬ್ಯಾಕ್ ಗ್ರೌಂಡ್ ನೋಡಿದರೆ, ಈ ಕಥೆಗೆಲ್ಲ ಕೇಳಿದರೆ ನಮಗೆ ಅರ್ಥ ಆಗುತ್ತೆ. ಓ ಇದು ಮಹಿಮೆ ಇತ್ತು, ಈ ಘಟನೆ ನಡೆಯಿತು, ಈ ಒಂದು ಇನ್ಸಿಡೆಂಟ್ ಆಗಿದೆ, ಈ ಇನ್ಸಿಡೆಂಟ್ ಅಂತ ನಮಗೆ ಏನ್ ತಿಳಿಯುತ್ತೆ, ವಿಜಯದಾಸರ ಈ ಮಹಿಮೆ ನಮಗೆ ಗೊತ್ತಾಗುತ್ತೆ ಅಂತ ಆ ವಿಜಯದಾಸರ ಕವಚ ನೋಡಾವಲ್ಲ ನಮಗೆ ಅರ್ಥ ಆಗುತ್ತೆ. ಇದೆಯಾ? ಸರಿ. ಆಗ ಮುಂದೆ ಏನ್ ಮಾಡಿದ್ರು, ಎಷ್ಟೋ ಗ್ರಂಥಗಳ ರಚನೆ ಮಾಡ್ತಾರೆ. ವಿಜಯದಾಸರಿಗೆ ಏನ್ ಹೆಸರು ತಿಳಿದೆ, ಸುಳಾದಿದಾಸರು. ಸುಲಭವಾದ ಹಾದಿ ಸುಳಾದಿ ಅಂತ ಹೆಸರು. ಸುಲಭವಾದ ಹಾದಿ ಸುಳಾದಿ. ಸುಳಾದಿ ಒಂದು ಮಾತು ಇದೆ, ಸುಧಾ ಓದಿ ಸುಳಾದಿ ಓದು. ಸುಳಾ ಓದಿ ಸುಳಾದಿ ಓದು. ಸುಳಾದಿ ಅರ್ಥ ಆಗೋದು ತುಂಬಾ ಕಷ್ಟ ಅಂತೆ.
ನ್ಯಾಯಸುಧಾ ಓದಿದವರು ಕೂಡ ಸುಡಾದಿ ಓದಬೇಕು. ಯಾತಕ್ಕೆ? ಆ ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಇರುವ ವಿಷಯ ಚಂದ ಅರ್ಥ ಆಗಬೇಕು ಅಂದ್ರೆ ಸುಡಾದಿ ಓದ್ರೆ ಅರ್ಥ ಆಗುತ್ತೆ. ಅಷ್ಟು ಒಳ್ಳೆ ವಿಷಯಗಳೆಲ್ಲ ಸುಡಾದಿ ಎಂಬ ಈ ಒಂದು ಕೃತಿ. ಆ ಸುಡಾದಿ ಪದ್ಯ ನಾವು ಹೇಳಿದೆವು, ಆ ಉಗಾಭೋಗಗಳು, ಸುಡಾದಿಗಳು, ಇದೆಲ್ಲ ಒಂದು ಟೈಪ್ ಆಫ್ ಕ್ಯಾಟಗರಿ ಆಫ್ ಈ ಒಂದು ದಾಸ ಸಾಹಿತ್ಯದಲ್ಲಿ. ಅದರಲ್ಲಿ ಸುಡಾದಿ ಎಂಬ ಅದನ್ನ ಎಲ್ಲರೂ ಮಾಡಿದ್ದಾರೆ. ಪುರಂದರದಾಸರು ಮಾಡಿದ್ದಾರೆ, ಗೋಪಾಲದಾಸರು ಮಾಡಿದ್ದಾರೆ, ವಿಜಯದಾಸರು ಮಾಡಿದ್ದಾರೆ, ಜಗನ್ನಾಥದಾಸರು ಮಾಡಿದ್ದಾರೆ. ಎಲ್ಲರನ್ನೇ ಕೂಡ ಸುಡಾದಿ ಮಾಡಿದರನು ಕೂಡ ವಿಜಯದಾಸರು ಹೆಚ್ಚು ಸುಡಾದಿ ಮಾಡಿದವರು ಯಾರು? ವಿಜಯದಾಸರು. ಅದರಿಂದ ಅವರಿಗೆ ಏನು ಹೆಸರು? ಸುಡಾದಿದಾಸರು ಅಂತ ಹೆಸರು. ಕರೆಕ್ಟಾ? ಸುಡಾದಿದಾಸರು ಅಂತ ಹೆಸರು. ಏನೇನು ಸುಡಾದಿಗಳು ಮಾಡಿದ್ದಾರೆ? ಪಂಚ ಸುಡಾದಿ ನಾವು ಹೇಳಿದೆವು. ಪಂಚ ಸುಡಾದಿಗಳು ತುಂಬಾ ಫೇಮಸ್. ನರಸಿಂಹ ಸುಡಾದಿ, ಧನ್ವಂತರಿ ಸುಡಾದಿ, ಕಪಿಲ ಸುಡಾದಿ, ದುರ್ಗಾ ಸುಡಾದಿ, ವಾಯು ಸುಡಾದಿ. ಇದು ಪಂಚ ಸುಡಾದಿ, ತುಂಬಾ ಎಲ್ಲರಿಗೆ ತಿಳಿದ ಸುಡಾದಿಗಳು. ಏನೇನು? ನರಸಿಂಹ ಸುಡಾದಿ, ಧನ್ವಂತರಿ ಸುಡಾದಿ, ಕಪಿಲ ಸುಡಾದಿ. ಇದು ಮೂರನೇ ಏನು? ವಿಷ್ಣುವಿನ ಮೇಲೆ, ವಿಷ್ಣುವಿನ ಬೇರೆ ಬೇರೆ ರೂಪಗಳು. ನರಸಿಂಹ ಒಂದು ಅವತಾರ, ಧನ್ವಂತರಿ ಒಂದು ಅವತಾರ, ಕಪಿಲ ಅದು ಒಂದು ಅವತಾರ. ಮೂರನೇ ಕೂಡ ಏನು? ವಿಷ್ಣುವಿನ ಬೇರೆ ಬೇರೆ ಅವತಾರಗಳು. ಆ ಅವತಾರಗಳ ವಿಷ್ಣುವಿನ ರೂಪಗಳಲ್ಲಿ ಏನ್ ಮಾಡಿದ್ದಾರೆ? ಸುಡಾದಿ ಮಾಡಿದ್ದಾರೆ. ದುರ್ಗಾಂಬಾದಿ ಯಾರು? ಮಹಾಲಕ್ಷ್ಮಿ. ಲಕ್ಷ್ಮಿ. ಶ್ರೀ, ಭೂ, ದುರ್ಗಾ, ಮೂರು ರೂಪಗಳಲ್ಲಿ ದುರ್ಗಾದೇವಿ ರೂಪ. ಆ ದುರ್ಗಾ ರೂಪದ ಮೇಲೆ ಸುಳಾದಿ ಮಾಡಿದ್ದಾರೆ. ಅದೇ ದುರ್ಗಾ ಸುಳಾದಿ. ವಾಯು ಸುಳಾದಿ ಅಂದ್ರೆ ಯಾರು? ಮುಖ್ಯ ಪ್ರಾಣದೇವರ ಮೇಲೆ. ಮುಖ್ಯ ಪ್ರಾಣರ ಮೂರು ಅವತಾರ, ಮೂಲ ರೂಪ, ಅದಲ್ಲಿರೋ ವಿಷಯಗಳನ್ನ ವಾಯು ಸುಳಾದಿಯಲ್ಲಿ ಮಾಡಿದ್ದಾರೆ. ಆಗ ಪಂಚ ಸುಳಾದಿ ಅಂತ ಇದು ಪ್ರಸಿದ್ಧಿಯಾಗಿದೆ. ಇನ್ನು ಬೇರೆ ಏನು ಸುಳಾದಿ ಮಾಡಿದ್ದಾರೆ? ಹಬ್ಬ ಸುಳಾದಿ ಅಂತ ಒಂದಿದೆ. ಹಬ್ಬ ಸುಳಾದಿ ಅಂದ್ರೆ ನಾವು ಮಾಡುವಂತಹ ಹಬ್ಬಗಳು. ಆ ಹಬ್ಬಗಳಲ್ಲಿ ಏನು ಮಾಡಬೇಕು, ಹೆಂಗ ಮಾಡಬೇಕು, ಹೆಂಗ ಪೂಜೆ ಮಾಡಬೇಕು, ಈ ವಿಷಯಗಳೆಲ್ಲ ಹಬ್ಬ ಸುಳಾದಿ. ಹರಿದಾಸ ಲಕ್ಷಣ ಸುಳಾದಿ ಅಂತ ಒಂದಿದೆ. ಹರಿದಾಸ ಲಕ್ಷಣ. ಹರಿದಾಸರು ಅಂದ್ರೆ ಹೆಂಗಿರ್ಬೇಕು, ಲಕ್ಷಣ ಅಂದ್ರೆ ಏನು? ಅವ್ರ ಕಣ್ಣು ಮೂಗು ಬಾಯಿ ಹೆಂಗದೆ ಅದೊಂದು ಲಕ್ಷಣ. ಇನ್ನೊಂದು ಲಕ್ಷಣ ಏನು? ಅವ್ರು ಹೆಂಗಿರ್ಬೇಕು? ಮೂರ್ದು ಪುಂಡ್ರ ಹೆಂಗ ಹಾಕಿದ್ದಾರೆ, ತುಳಸಿ ಮಾಲೆ ಹೆಂಗ ಹಾಕಿದ್ದಾರೆ, ಕಾಲಿ ಗೆಜ್ಜೆ ಹೆಂಗ್ ಕಟ್ಟಿದ್ದಾರೆ, ಏನ್ ಮಾಡ್ತಾರೆ, ಹೆಂಗ ಕುಣಿತಾರೆ, ಹೆಂಗ ಹಾಡು ಹೇಳ್ತಾರೆ, ಹೆಂಗ ನಡಕಂತಾರೆ. ಇದು ಹರಿದಾಸ ಲಕ್ಷಣ. ಇದಲ್ಲ ಆತ್ಮನಿವೇದನ ಸುಡಾದಿ. ಆತ್ಮನಿವೇದನ ಎಂಬುದು ನವವಿಧ ಭಕ್ತಿ. ನಾವು ಹೇಳಿದೇವಲ್ಲ 9 ವಿಧವಾದ ಭಕ್ತಿ. ನಾವು ಡೀಟೈಲ್ ನವವಿಧ ಭಕ್ತಿ ಸೆಪರೇಟ್ ಆಗಿ ನೋಡೋಣ ಒಂದು ಕ್ಲಾಸ್. ಹೆಂಗ ನಾವು ಹರಿನಾಮ ಸಂಕೀರ್ತನ ಅಂತ ಒಂದು ಕ್ಲಾಸ್ ನೋಡಿದ್ದೇವೆ, ಜ್ಞಾಪಕದ ಎಲ್ಲಾರಿಗೆ? ಹರಿನಾಮ ಸಂಕೀರ್ತನ ಮಹಿಮಾ ಅಂತ ಒಂದು ಕ್ಲಾಸ್, ಒಂದು ಆಲ್ರೆಡಿ ಒಂದು ಟಾಪಿಕ್ ಮುಡಿಸ್ಬಿಟ್ಟೆವು. ಅದೆಷ್ಟು ಜನ ಬಂದ್ರಿ ಅಂತ ನಂಗೆ ಗೊತ್ತಿಲ್ಲ. ತುಳಸಿ ಮಹಿಮಾ ಒಂದು ಸೆಪರೇಟ್ ಒಂದು ಕ್ಲಾಸ್ ನೋಡಿದೆವು, ಅದು ಬಂದಿದ್ರೆ ಎಲ್ಲಾರನೇ? ಬಂದಿದ್ದೆ. ಸರಿ. ದೇವರು ಪೂಜೆದ ಬಗ್ಗೆ ಒಂದು ಕ್ಲಾಸ್ ನೋಡಿದೆವು. ಏನೇನು ದೇವರು ಪೂಜೆಯಲ್ಲಿರೋ ಪದಾರ್ಥಗಳೇನು, ಸಾಲಿಗ್ರಾಮ, ಚಕ್ರಾಣಿಗೆ, ವಿಷ್ಣುಪಾದ, ಅದರಲ್ಲಿರೋ ತೀರ್ಥಗಳೇನು, ತೊಕೊಂಬ ಮಂತ್ರ ಏನು, ಏನು ಹೆಂಗ ಅನುಸಂಧಾನ ಮಾಡಬೇಕು, ಅದೆಲ್ಲ ನೋಡಿದೆವು. ಷೋಡಶೋಪಚಾರ ಪೂಜೆ ಅಂದ್ರೆ ಏನು, ಅರ್ಘ್ಯ, ಪಾದ್ಯ, ಆಚಮನ, ಅದೆಲ್ಲ ಜ್ಞಾಪಕದೆಯಾ? ಒಂದು ಕ್ಲಾಸ್ ನೋಡಿದೆವು. ಇಲ್ಲ ಮತ್ತೋಯ್ತಾ? ಗುರುಭಕ್ತಿ ಸುಡಾದಿ ಅಂತ ಒಂದಿದೆ. ಗುರುಭಕ್ತಿ ಸುಡಾದಿ ಅಂದ್ರೆ ಗುರುಗಳು ಮೇಲೆ ಹೆಂಗ ಭಕ್ತಿ ಮಾಡಬೇಕು ಆ ರೀತಿ ವಿಷಯಗಳನ್ನ. ನೈವೇದ್ಯ ಸುಡಾದಿ, ನೈವೇದ್ಯ ಮಾಡೋ ಸಮಯದಲ್ಲಿ ನಾವು ಮಾಡುವಂತಹ ಅನುಸಂಧಾನ. ನೈವೇದ್ಯ ಪ್ರಕರಣ ಸಂಧಿ ಅಂತ ಗೋಪಾಲ ಜಗನ್ನಾಥದಾಸರ ಹರಿಕಥಾಮೃತ ಸಾರಲ್ಲಿ ಒಂದು ಸಂಧಿಯೇ ಇದೆ. ಇವರು ನೈವೇದ್ಯ ಸುಡಾದಿ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ಚಕ್ರಾಬ್ಜ ಮಂಡಲ. ಚಕ್ರಾಬ್ಜ ಮಂಡಲ ಅಂದ್ರೆ ಏನು ನೋಡಿದ್ದೀರಾ? ಚಕ್ರಾಬ್ಜ ಮಂಡಲನ ಒಂದು ಯಂತ್ರ. ಅದು ಯಂತ್ರ ಅಂದ್ರೆ ಮಲ್ಟಿಪಲ್ ಲೇಯರ್ಸ್ ಇರುತ್ತೆ ಅದ್ರಲ್ಲಿ. ಆ ಲೋಟಸ್ ಸಾಂಗ್ ಅದು ಒಳಗೆ. ಅದು ಒಳಗೆ ಬೇರೆ ಬೇರೆ ಲೇಯರ್ ಇದೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಹಿಂಗ ಬರೋದು. ಒಂದೊಂದಿನೂ ಎಷ್ಟು ಲೀಫ್ ಅದಾವುದು ಇದಳ್ಗಳು ಇದೆಯೋ ಅಷ್ಟು ದಡ. ಆ ಒவ்வೊಂದು ದಡಕ್ಕೂ ಒಂದು ರೂಪ. 5 ದಡ ಇದ್ದರೆ 5 ಅಕ್ಷರ, 5 ದಡ ಇರುವಂತಹ ವಿಷ್ಣು. ಆ ವಿಷ್ಣುವಿನ 6 ದಡ ಇದ್ದರೆ 6 ದಡದ ವಿಷ್ಣುವಿನ ಮಂತ್ರ, ಅದಾவது 6 ಅಕ್ಷರ ಮಂತ್ರ. 8 ಅಂದ್ರೆ 8 ಅಕ್ಷರ ಮಂತ್ರ ಅದ. ಓಂ ನಮೋ ನಾರಾಯಣಾಯ.
அடுத்து 12 ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ. ಕೇಶವಾದಿ ನಾಮಗಳು, ಕೇಶವ ಅಂದ ದಾಮೋದರ ಪರ್ಯಂತ, ಸಂಕರ್ಷಣಂದ ಕೃಷ್ಣ ಬರಿಕೆ. ಇವು 12+12 ಅದನ್ನಿಟ್ಟು ಬಂದು. அடுத்து 24 ದಳಗಳು ಅಂದ್ರೆ 24 ಇರುತ್ತೆ. 24 ಅದ್ರಲ್ಲಿ ಏನು ಅಂದ್ರೆ 24 ನಾಮಗಳು ಹಂಗ ತಕೊಂಬಂದು. ದ್ವಾದಶಾಕ್ಷರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ 2 times 24. ನಾರಾಯಣಾಯ ಓಂ ನಮೋ ನಾರಾಯಣಾಯ 8 ಅಕ್ಷರ ಮಂತ್ರ 3 times ಏನು ಅದು 24. ಸೊ ಆಂಗಣ ಮ್ಯಾಚ್ ಮಾಡುವಂದು ಸರಿಯಾ. ಸೊ 24 ಏನು ಗಾಯತ್ರಿಲಿರುವಂತ ಗಾಯತ್ರಿ ಮಂತ್ರದಲ್ಲಿರೋ ಅಕ್ಷರಗಳು 24 ಅಕ್ಷರಗಳು. ಹಂಗ ಬೇರೆ ಬೇರೆ ಆ ಒಂದು ಆ ಮಂತ್ರಗಳು, ಆ ಮಂತ್ರಗಳಲ್ಲಿರುವಂತಹ ರೂಪ ಚಿಂತನೆ ಇದೆಲ್ಲ ಚಕ್ರಾಬ್ಜ ಮಂಡಲ ಅಂತಿದೆ. ಅದಕ್ಕೆ ಬಲ 51 ಲೇಯರ್ಸ್, 51 ದಳಗಳಿದೆ, 51 ದಳಗಳು, 54 ಇದಳ್ಗಳು ಇರೋದು. ತಾಮರೆ ಇದಳ್ 54 ಇದಳ್ ಅಂದ್ರೆ ಏನು, 51 ದಳಗಳು ಅಂದ್ರೆ 51 ಅಕ್ಷರಗಳು, ಲೆಟರ್ಸ್, ಮಾತೃಕಾ ಅಕ್ಷರಗಳು. ಸಂಸ್ಕೃತದಲ್ಲಿರುವಂತ 51 ಕ್ಯಾರೆಕ್ಟರ್ಸ್. ಆ ಒவ்வೊಂದು ಅಕ್ಷರಕ್ಕೆ ಒಂದು ಭಗವತ್ ರೂಪ. ಆ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ. ಹಂಗ ತಕೊಂಡ್ರೆ 51 ಅಕ್ಷರಕ್ಕನು 51 ಭಗವಂತನ ರೂಪಗಳು. ಹಿಂಗ ಚಿಂತನೆ ಮಾಡುತ್ತಾ ಮಾಡಿದರೆ ಅದು ಕಂಕಣಕಾರ ಸುಡಾದಿ ಅಂತ ಒಂದು ಮಾಡಿದ್ದಾರೆ. ಕಂಕಣಕಾರ ಸುಡಾದಿ ಸರಿಯಾ. ಇದು ಒಂದು ಚಕ್ರಾಬ್ಜ ಮಂಡಲ ಎಂಬುದು. ಚಕ್ರಾಬ್ಜ ಮಂಡಲಪತಿ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ನಾವು ನೋಡಿದ್ದೇವೆ. ವ್ಯಾಪದೆಯ 37 ಗ್ರಂಥದಲ್ಲಿ ಒಂದು ಗ್ರಂಥ ತಂತ್ರಸಾರ ಸಂಗ್ರಹ. ಆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಭಗವಂತನ ರೂಪಗಳ ಮೇಲೆ ಹಯಗ್ರೀವ ಸುಡಾದಿ, ಪರಶುರಾಮ ಸುಡಾದಿ, ವೇದವ್ಯಾಸ ದೇವರ ಮೇಲೆ ವೇದವ್ಯಾಸ ಸುಡಾದಿ ಇದೆಲ್ಲ ಕೂಡ ಮಾಡಿದ್ದಾರೆ. ಆಗ ನಾವು ಮೊದಲಿಗೆ ನೋಡಿದ್ದೆವು ನರಸಿಂಹ, ಕಪಿಲ, ಧನ್ವಂತರಿ ನೋಡಿದೆವು. ಇದು ಮಾತ್ರ ಇಲ್ಲದೆ ಇನ್ನೇನು ಮಾಡಿದ್ದಾರೆ, ಹಯಗ್ರೀವ, ಪರಶುರಾಮ, ವೇದವ್ಯಾಸ ಸುಡಾದಿಗಳು ಮಾಡಿದ್ದಾರೆ. ಆಮೇಲೆ ಮಧ್ವ ಸಿದ್ಧಾಂತ ವಿಷಯಗಳನ್ನ ಹೇಳುವಕ್ಕಾಗಿ ಕೊಂಚ ಸುಡಾದಿ ಕೊಟ್ಟಿದ್ದಾರೆ. ಅದೆಲ್ಲ ಏನು ಅಂದರೆ ತಾರತಮ್ಯ ಸುಡಾದಿ, ತಾರತಮ್ಯನ ವಿಶೇಷವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡುವಂತ ಸುಡಾದಿ. ತೀರ್ಥಕ್ಷೇತ್ರ ಸುಡಾದಿ ನಾ ಹೇಳಿದೆ, ಜಯದಾಸರು ಎಲ್ಲ ಜಾಗಕ್ಕೆ ಹೋಗಿ ಒவ்வೊಂದು ತೀರ್ಥಗಳ ಮೇಲೆ ಒவ்வೊಂದು ಕ್ಷೇತ್ರಗಳ ಮೇಲೆ ಒಂದು ಸುಡಾದಿ ಮಾಡಿಕೊಟ್ಟಿದ್ದಾರೆ. ಅದು ತೀರ್ಥಕ್ಷೇತ್ರ ಸುಡಾದಿ ಅಂತ ಸಂಗ್ರಹ ಮಾಡುವಂತ ಅಷ್ಟು ಒவ்வೊಂದು ಕ್ಷೇತ್ರಗಳ ಮೇಲೆ ಇವತ್ತು ಕೂಡ ಕೊಂಚ ಸಿಕ್ಕಿದೆ. ಅದು ಒவ்வೊಂದು ಕ್ಷೇತ್ರಗಳಲ್ಲಿರುವಂತಹ ದೇವರ ಮೇಲೆ ವಿಶೇಷವಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಮಂತ್ರ ಮಹಾತ್ಮ್ಯ ಸುಡಾದಿ, ಸ್ತೋತ್ರ ರೂಪದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಸ್ತೋತ್ರ ರೂಪದಲ್ಲಿ ಸುಡಾದಿ ಮಾಡಿದ್ದಾರೆ. ವ್ಯಾಧಿ ಪರಿಹಾರಕ್ಕಾಗಿ ಜಪಮಾಲಕ್ಕಾಗಿ ಒಂದು ಸುಡಾದಿ, ವ್ಯಾಧಿ ಪರಿಹಾರ ಸುಡಾದಿ. ಅಪಮೃತ್ಯು ಅಂದ್ರೆ ಏರ್ಲಿ ಡೆತ್ ಅಂತ ಮಾರಿ, ಅನ್ಎಕ್ಸ್ಪೆಕ್ಟೆಡ್ ಬೇಗವೇ ಡೆತ್ ಆಗೋದು, ಆಕ್ಸಿಡೆಂಟ್ಲಿ, ಇದರಲ್ಲಿ ಆಪತ್ತಿನಲ್ಲಿ, ಫೈರ್ ಆಕ್ಸಿಡೆಂಟ್ಲಿ ಅಂತ ಮಾರಿ ಆತಲ್ಲ ಅಪಮೃತ್ಯು ಅಂತ ಹೆಸರು. ಅಪಮೃತ್ಯು ಪರಿಹಾರ ಸುಡಾದಿ ಅಂತ ಒಂದಿದೆ, ಅದು ಮಾಡಿದ್ದಾರೆ. ಆಪತ್ ಪರಿಹಾರ, ಆಪತ್ತಂದ್ರೆ ಏನು, ಕಷ್ಟ, ಅನ್ಎಕ್ಸ್ಪೆಕ್ಟೆಡ್ ನಮಗೆ ಬರುವಂತ ಕಷ್ಟಗಳು, ಆ ಆಪತ್ತುಗಳ ಪರಿಹಾರ ಬೇಕು, ಆಪತ್ ಪರಿಹಾರ ಸುಡಾದಿ. ವ್ಯಾಧಿ ಪರಿಹಾರ ಸುಡಾದಿ, ಅಪಮೃತ್ಯು ಪರಿಹಾರ ಸುಡಾದಿ, ಆಪತ್ ಪರಿಹಾರ ಸುಡಾದಿ, ಇದೆಲ್ಲ ಸ್ತೋತ್ರ ರೂಪದಲ್ಲಿ. ತಾರತಮ್ಯ ಸುಡಾದಿ ವಿಷಯಗಳನ್ನ ತಿಲಕಲಕ್ಕ. ಕ್ಷೇತ್ರಗಳು, ತೀರ್ಥ ದೇವತೆಗಳ ಬೆಳಗೇನು ತೀರ್ಥಕ್ಷೇತ್ರ ಸುಡಾದಿ ಅಂತ. ದೇವರು ರೂಪಗಳೇನೇನು, ನರಸಿಂಹ ಸುಡಾದಿ, ಧನ್ವಂತರಿ ಸುಡಾದಿ, ಕಪಿಲ ಸುಡಾದಿ, ಹಯಗ್ರೀವ ಸುಡಾದಿ, ವೇದವ್ಯಾಸ ಸುಡಾದಿ, ಪರಶುರಾಮ ಸುಡಾದಿ ಇದೆಲ್ಲ ಇದೆ. ಲಕ್ಷ್ಮಿ ಮೇಳ ದುರ್ಗಾ ಸುಡಾದಿ, ವಾಯುದೇವರ ಮೇಳ ಮುಖ್ಯ ಪ್ರಾಣ ಸುಡಾದಿ. ಆಮೇಲೆ ನಾವು ಮಾಡುವಂತಹ ಹಬ್ಬಗಳಿಗೆ ಹಬ್ಬ ಸುಡಾದಿ, ಪೂಜೆಗಳಲ್ಲಿ ನೈವೇದ್ಯ ಸುಡಾದಿ ಇದೆಲ್ಲ ಯಾಪದೆಯ ಕೊಂಚ ನಿಮಗೆ ರೀಕಲೆಕ್ಟ್ ಮಾಡಕ್ಕಾತೆಯಾ. ಸೊ ಇಂಥ ಮಾರಿ ವಿಜಯದಾಸರು ಮಾಡಿಕೊಟ್ಟ ಸುಡಾದಿಗಳು ಅಂದ್ರೆ ಎಷ್ಟು ಮುಡಿತಿ ಹೇಳ್ಬೇಕು. ಸೊ ಇಷ್ಟೆಲ್ಲ ಮಾಡಿದ್ದಿಂದ ಅವರಿಗೆ ಹೆಸರು ಏನು, ಸುಡಾದಿ ದಾಸರು ಅಂತ ಹೆಸರು. ಅವರಿಗೆ 73 years, 73 ವಯಸ್ಸು ಅವರಿಗೆ. 73 ವಯಸ್ಸಿನಲ್ಲಿ ಕಾರ್ತೀಕ ಶುದ್ಧ ದಶಮಿ ಅವರ ಆರಾಧನೆ ಏನು, ಕಾರ್ತೀಕ ಮಾಸ ಶುಕ್ಲ ಪಕ್ಷ ದಶಮಿ, ಅದುವೇ ಅವರ ಆರಾಧನಾ ದಿನ. ಅವತ್ತು ಭಾಸ್ಕರ ಕ್ಷೇತ್ರ ಅಂತ ಹೆಸರು.
ಚಿಪ್ಪಗಿರಿ ಅವರಿರುವಂತ ಊರ ಹೆಸರೇನು? ಭಾಸ್ಕರ ಕ್ಷೇತ್ರ. ಭಾಸ್ಕರ ಕ್ಷೇತ್ರ ಹಂಗಂತ ಹೆಸರು ಆ ಭಾಸ್ಕರ ಊರಿಗೆ. ಕ್ಷೇತ್ರ. ಆ ಭಾಸ್ಕರ ಕ್ಷೇತ್ರದಲ್ಲಿ 2 ದೇವರನ್ನ ಪ್ರತಿಷ್ಠೆ ಮಾಡ್ತಾರೆ ಅವರು. ಒಂದು ವೇಣುಗೋಪಾಲ ಸ್ವಾಮಿ ಕೃಷ್ಣರನ್ನ ಪ್ರತಿಷ್ಠೆ ಮಾಡಿದ್ದಾರೆ, ಆಮೇಲೆ ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ? ವೇಣುಗೋಪಾಲ ದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ, ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಿ ಅಲ್ಲಿ ಅಂತರ್ಧ್ಯಾನರಾದರು. ಅದುವೇ ಅವರು ವಿಜಯದಾಸರ ಗಟ್ಟೆ ಅಂತ. ವಿಜಯದಾಸರ ಗಟ್ಟೆ ಎಂಬುದು ಚಿಪ್ಪಗಿರಿಯಲ್ಲಿ ನಾವು ಇವತ್ತು ಹೋದರೂ ನೋಡಬಹುದು. ಅವರು ಉಪಯೋಗ ಮಾಡಿದ ತಂಬೂರಿ ಯಾರು ಕೊಟ್ರು? ಪುರಂದರದಾಸರು ಕೊಟ್ರಲ್ಲ, ಆ ಕೊಟ್ಟ ತಂಬೂರಿಯಲ್ಲಿ ಇದೆ. ವಿಜಯದಾಸರ ಕಟ್ಟೆಯಲ್ಲಿ ಒಂದು ಸನ್ನಿಧಾನ, ಅವರ ಸನ್ನಿಧಾನ ಇನ್ನೂ ವಿಶೇಷವಾಗಿ ಅಲ್ಲಿ ಇದೆ. ಇವತ್ತು ಕೂಡ ಅವ್ರನ್ನ ಯಾರು ಪೂಜೆ ಮಾಡ್ತಾ ಇದ್ದಾರೆ? ಅವರು ಸಾತ್ಮಹ, ಅதாவது ವಳರ್ಪು ಮಹನ್. ಯಾರವರು? ಮೋಹನದಾಸರು. ಮೋಹನದಾಸರ ಪರಂಪರೆಯಲ್ಲಿ ಬಂದವರು ಇವತ್ತು ಕೂಡ ಅಲ್ಲಿ ಆ ಒಂದು ಕಟ್ಟೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸರಿಯಾ? ವಿಜಯದಾಸರ ಆರಾಧನೆ ಇವತ್ತು ಕಾರ್ತೀಕ ಮಾಸ ಶುಕ್ಲ ಪಕ್ಷ ದಶಮಿ. ಅದೇನ್ ದಿನ? ಚಾತುರ್ಮಾಸ್ಯದ ಕೊನೆ ದಿನ. ಚಾತುರ್ಮಾಸ ಹೇಗೆ ಆರಂಭಿಸುತ್ತೆ? ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ, ಶಯನ ಏಕಾದಶಿ ಅಂತ ಹೇಳ್ತೇವೆ. ಕರೆಕ್ಟಾ? ಅವತ್ತು ಆರಂಭಿಸಿರೆ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ. ಕಾರ್ತೀಕ ಪೌರ್ಣಮಿ ಬಂದ್ರೆ ಕಾರ್ತೀಕ ಮಾಸ ಏಕಾದಶಿ. ಅದು ತಾನೇ ಏನ್ ಏಕಾದಶಿ? ಅದು ಉತ್ಥಾನ ಏಕಾದಶಿ. ಉತ್ಥಾನ ಏಕಾದಶಿ. ವೆರಿ ಗುಡ್. ಆ ದ್ವಾದಶಿ ತನ ಉತ್ಥಾನ ದ್ವಾದಶಿ ಅಂತ ಮಾಡ್ತೇವೆ. ಆ ಏಕಾದಶಿ ಮಿಂಚಿನ ದಿನ ಕಾರ್ತೀಕ ಮಾಸ ಶುಕ್ಲ ಪಕ್ಷ ದಶಮಿ, ಅದು ವಿಜಯದಾಸರ ಆರಾಧನಾ ದಿನ. ಜ್ಞಾಪಕ ಇಟ್ಟು ಬಂದ ಈಸಿ ಇನ್ಮೆ ಅವರ ಆರಾಧನಾ ದಿನನ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ರಿಪೀಟ್ ಮಾಡ್ರಿ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ವಿಜಯದಾಸರ ಚರಿತ್ರ ನಾವು ಮುಡಿಸಿಟ್ಟೆ. ತುಂಬಾ ಕಮ್ಮಿ ಭಾಗದ ಮಿಚ್ಚ ಇತ್ತು, ಅದರಿಂದ ನಾನು ತೆಗೆದುಡೋಣ ಅಂತ ಇತ್ತು, ಮುಡಿಸಿ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಜಯದಾಸರ ಕವಚ ಡೈರೆಕ್ಟ್ ಓದ್ತೇವೆ. ಸರಿಯಾ? ವಿಜಯದಾಸರ ಕವಚ ಮುಡಿದವರಿಗೆ ಬರ ವೀಕೆಂಡ್ ಕ್ಲಾಸ್ ಇಡಲಕ್ಕೆ ನೋಡ್ತಾನೆ ನಾನು. ಅವತ್ತು ವಿಜಯದಾಸರ ಕವಚ ಒಂದ್ಸಾರಿ ಅಟ್ಲೀಸ್ಟ್ ಫುಲ್ ಹೇಳಿಕೊಟ್ಟಿರ್ತಾನೆ, ಆಮೇಲೆ ಅದರ ಮೀನಿಂಗ್ ಒಂದು ವಾರ. ಆಗ ವಿಜಯದಾಸರ ಕವಚ ಪೂರ್ತಿ ನಮಗೆ ಕವರ್ ಆಗಿರೋದು. ಸರಿಯಾ? ಸರಿ, ನಾನು ಇನ್ನೊಂದು ಈಗ ಬ್ಯಾಚ್ 2 ಕ್ಲಾಸ್ ಆರಂಭಿಸ್ತೆ. ಇವತ್ತು ನೋಡಿದ ಪಾಠವನ್ನ ವಿಜಯದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದ್ರೆ ಕತೆ ವಿಜಯ ವಿಠಲನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಇವತ್ತು ದಿವಸ ಏನು? ವಿಷು ಪುಣ್ಯ ಕಾಲ. ವಿಷು ಪುಣ್ಯ ಕಾಲ ಎಂಬುದೇನು? ಸಂಕ್ರಮಣ. ನಾವ್ ಹೇಳಿದೇವಲ್ಲ, ಜ್ಞಾಪಕದ ಇದೆಲ್ಲ ನೋಡಿದೆವು ಕಾಲ ನಿರ್ಣಯದಲ್ಲಿ. ಚಂದ್ರಮಾನ, ಸೌರಮಾನ ಅಂತ 2 ಟೈಪ್ ಇದೆ. ಸೂರ್ಯನ ಬೇಸ್ ಮಾಡಿ ನಾವು ಕಾಲವನ್ನು ನೋಡೋದು ಸೌರಮಾನ, ಚಂದ್ರನ ಬೇಸ್ ಮಾಡಿ ಮಾಡೋದು ಚಂದ್ರಮಾನ. ನಾವು ಫಾಲೋ ಮಾಡೋದು ಚಾಂದ್ರಮಾನ. ಇದು ಸೌರಮಾನದನ ಬೇಸ್ ಮಾಡಿ ಬರ ನ್ಯೂ ಇಯರ್, ವರ್ಷ ಆರಂಭ. ಗುರುಗಳೇ ಹೇಳುಪ್ಪ. ನಂಗೊಂದು ಡೌಟ್. ಯಾಂಗ ಬಂದು ಹೇಳಿಟ್ಟಂಗ ಎವ್ರಿ ವರ್ಷನು 14th of ಏಪ್ರಿಲ್ ಅಂದ್ರೆ ಅದ್ ಯಾಕ ಗುರುಗಳೇ ಹಂಗ? ನಮಗೆ ಮತ್ತೆ ಯುಗಾದಿ ಮಾರತ್ತೆ, ಅವರಿಗೆ ಯುಗಾದಿ ಎದಕ್ಕೆ ಮಾರತ್ತಂಗ? ಚಾಂದ್ರಮಾನನ ಬೇಸ್ ಮಾಡಿ ಮಾರಾದಿಂದ ಮಾರತ್ತೆ. ಸೌರಮಾನ 12 ತಿಂಗಳು, ಅದು ಒಂದೇ ಮಾರಿ ಡೇಸ್ ಒಂದೇ ಮಾರಿ ಬರ್ತಾ ಇದೆ. ಅದಕ್ಕೆ ನಿಮಗೆ ಅಧಿಕ ಮಾಸದಲ್ಲಿ ಬರ್ತೆ, ಚಾಂದ್ರಮಾನದಲ್ಲಿ ಬರ್ತೆ, ಸೌರಮಾನದಲ್ಲಿ ಇಲ್ಲ. ಗೊತ್ತಾಯ್ತಾ? ಅದು ನೋಡೋಣ ವಿಸ್ತಾರವಾಗಿ ಇನ್ನೊಂದು ಕ್ಲಾಸ್ ನಾವು ಇನ್ನೂ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಹೆಸರೇನು? ಮೇಷ ಸಂಕ್ರಮಣ. ಸಂಕ್ರಮಣ ಏನು? ಸೂರ್ಯ ಒಂದು ರಾಶಿಗೆ ಪ್ರವೇಶ ಮಾಡೋದು ಸಂಕ್ರಮಣ. ಇದು ಸೂರ್ಯ ಅದಕ್ಕೆ ಪ್ರವೇಶ ಮಾಡ್ತಾನೆ ಮೇಷರಾಶಿ, ಫಸ್ಟ್ ರಾಶಿ. ಆ ಮೇಷರಾಶಿಗೆ ಪ್ರವೇಶ ಮಾಡೋದಿನಕ್ಕೆ ಸಂಕ್ರಮಣ ಅಂತ ಹೆಸರು. ಈಸೇನು? ಮೇಷ ಸಂಕ್ರಮಣ. 9 ತಿಂಗಳು ಒಂದು ಸಂಕ್ರಮಣ ಬರೋದು. அடுத்த ಬರೋದು ರಿಷಭ ಸಂಕ್ರಮಣ.
அடுத்து ஒவ்வொன்று ಸಂಕ್ರಮಣ ಬರ್ತಾ ಇದೆ, ಸರಿಯಾ? ಆ ಒಂದು ಸಂಕ್ರಮಣ, ಮಕರ ಸಂಕ್ರಮಣದ ನಾವೇನ್ ಹೇಳ್ತೇವೆ, ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೇವೆ, ಕರೆಕ್ಟಾ? ಆ ರೀತಿ ಒಂದು ತಿಂಗಳು ಒಂದು ಸಂಕ್ರಮಣ, ಸೂರ್ಯ ಆ ರಾಶಿಗೆ ಪ್ರವೇಶ ಮಾಡೋ ದಿನ, ಅದು ತನ್ನ ತಮಿಳ್ ವರ್ಷದಲ್ಲಿ ಒಂದು ತಿಂಗಳಿಗೆ ಮೊದಲ ದಿನ. ಇವತ್ತು ಕೂಡ ಉಡುಪಿಯವರು ಏನ್ ಫಾಲೋ ಮಾಡ್ತಾರೆ, ಸೌರಮಾನನ ಫಾಲೋ ಮಾಡ್ತಾರೆ. ನಾವೆಲ್ಲ ಏನ್ ಮಾಡ್ತೇವೆ, ಚಾಂದ್ರಮಾನನ ಫಾಲೋ ಮಾಡ್ತೇವೆ. ಅವರಿಗೆಲ್ಲ ನ್ಯೂ ಇಯರ್ ಈಗ ತರ ಆರಂಭಿಸ್ತಾರೆ, ಯುಗಾದಿ. ಸರಿಯಾ? ಸರಿಪ್ಪ, ಎಲ್ಲರಿಗೂ ಒಳ್ಳೆದಾಗಲಿ. ಆಶೀರ್ವಾದ ಹರಿವಾಯು ಗುರುಗಳ ಪರಿಪೂರ್ಣ ಅನುಗ್ರಹ ಈ ವಿಶ್ವ ಪುಣ್ಯ ಕಾಲದಲ್ಲಿ ಇದ್ದು ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡಲಿ, ಒಳ್ಳೆ ಓದು ಬರಲಿ, ಒಳ್ಳೆ ಆರೋಗ್ಯವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತಾನಪ್ಪ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ ಗುರುಗಳೇ. ಡೌಟ್. ಹೇಳುಮ್ಮ. ಗುರುಗಳೇ, ಪಿತೃದೋಷ ಅಂತ ಹೇಳ್ತಾರಲ್ಲ, ಅದು ಜನರೇಷನ್ ಪಾಸ್ ಆಗಾಗ? ವೆರಿ ಗುಡ್ ಕ್ವಶನ್. ನೆಕ್ಸ್ಟ್ ಕ್ಲಾಸ್ ಅದ ಆನ್ಸರ್ ಮಾಡ್ತಾನೆ. ನಾ ಈ ಬ್ಯಾಚ್ 2 ಕ್ಲಾಸ್ ಇವತ್ತ ವೇಟ್ ಮಾಡ್ತಾ ಇದ್ದ. ಸರಿಯಪ್ಪ? ಓಕೆ, ಸರಿ. ನೆಕ್ಸ್ಟ್ ಕ್ಲಾಸ್ ಇದೆಲ್ಲ ನೋಡೋಣ. ಸರಿಯಾ? ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರುಗಳೇ.